ಗಾಡಿ ಕಳಿಸ್ತಾರಲ್ಲ ವ್ಯಾಗನರು. ಹಾಂ ಸರ್. ಎಲ್ ಎಕ್ಸ್ ಯಾವುದು? ಎಲ್ ಎಸ್ ಸರ್. ಓಕೆ, ಯಾವ್ದು ಮಾಡಲು ಸರ್ ಅದು? ಇದು 2002 ಸರ್. ಓಕೆ, ಓನರ್ ಎಷ್ಟಿದೆ ಸರ್? ಓನರ್ ಮೂರನೇ ಓನರ್ ಆಗಿದೆ ಸರ್. 3 ಆಗಿದ್ದಾರೆ ಈಗ. ಹಾಂ ಸರ್. ಎಷ್ಟು ಓಡಿದೆ ಗಾಡಿ? ಇದು 80 ಆಲ್ರೆಡಿ 3 ಆಗಿತ್ತು. ಓಕೆ, ಪ್ಯೂರ್ ಪೆಟ್ರೋಲಾ? ಪ್ಯೂರ್ ಪೆಟ್ರೋಲ್ ಸರ್. ಓಕೆ, ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಏನೋ ಬರ್ತಾವ? ಪವರ್ ಸ್ಟೇರಿಂಗ್ ಸರ್, ಎ ಸಿ. ಹಾಂ, ಹ್ಞೂ. ಪವರ್ ವಿಂಡೋ ಇಲ್ಲ? ಇಲ್ಲ ಸರ್, ನಾರ್ಮಲ್. ಓಕೆ, ಎ ಸಿ ಎಲ್ಲ ವರ್ಕಿಂಗ್ ಐತಾ? ಎಲ್ಲ ವರ್ಕಿಂಗ್ ಇದೆ ಸರ್. ಓಕೆ, ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮುಟ್ಟಿದೆ ಸರ್? ಎಫ್ ಸಿ 2027 ಮಟ್ಟ ಐತೆ ರೀ. ಹಾಂ. ಇನ್ಸೂರೆನ್ಸ್ ಡ್ಯೂ ಐತೆ, ಪಾರ್ಟಿ ಬಂದರೆ ಅವ್ರ ಹೆಸರಿಗೆ ಇನ್ಸೂರೆನ್ಸ್ ಪರಿಚಯ ಕಟ್ಕೊಡ್ತೀವಿ. ಓಕೆ, ಟೈರ್ ಎಲ್ಲ ಹೆಂಗಿದಾವೆ ಗಾಡಿಯಲ್ಲಿ? ಟೈರು ಒಂದು 60% ಅದಾವೆ ರೀ. 60% ಇದಾವ? ಹಾಂ ಸರ್. ಓಕೆ, ಸ್ಟೆಪ್ನಿ ಐತಾ? ಸ್ಟೆಪ್ನಿ ಐತೆ ಸರ್. ಓಕೆ, ಗಾಡಿ ಏನೋ ಟಚ್ ಅಪ್ ರೀಪೇಂಟ್ ಆಗಿದೆಯಾ? ಈ ಕಂಪ್ನಿ ಪೇಂಟ್ ಸರ್. ಒರಿಜಿನಲ್ ಪೇಂಟ್ ಆಗಿದೆಯಾ? ಒರಿಜಿನಲ್ ಪೇಂಟ್, ಗೀಚ್ ಎಲ್ಲ ಏನಿಲ್ಲ. ಹಾಂ ಹಾಂ. ಹಾಂ ಸರ್. ಇಂಜಿನ್ ಕಂಡೀಷನ್ ಸರ್? ಕಂಡೀಷನ್ ಐತೆ ಇಂಜನ್. ಏನು ಖರ್ಚಿಲ್ಲ ಇಂಜಿನ್ದು? ಏನಿಲ್ಲ ಸರ್, ಗುಡ್ ಕಂಡೀಷನ್ ಇಂಜನ್. ಹ್ಞೂ. ಓಕೆ, ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಏನಿಲ್ಲ ಸರ್, ಅದು ಒಂದು ಟೇಪ್ ಒಂದು ಹಾಕಿದ್ದೀವಿ ನಾವು. ಹಾಂ. ಮ್ಯೂಸಿಕ್ ಟೇಪ್ ಒಂದು ಹಾಕಿದ್ದೀವಿ. ಓಕೆ. ಏನಿಲ್ಲ ಮತ್ತೆ. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ? ಎಲ್ಲ ಚೆನ್ನಾಗಿದೆ ಸರ್. ಓಕೆ, ಈಗ ಗಾಡಿ ತೊಗೊಳೋದು ಏನು ಖರ್ಚಿಲ್ಲ? ಏನಿಲ್ಲ ಸರ್, ಮೊನ್ನೆ ಒಂದು ಇದು ಹಾಕಿದ್ವಿ, ಯೂಲ್ ಕ್ಯಾಪ್ ಬರ್ತಾವಲ್ರಿ 4. ಹಾಂ, ಅದು ಯೂಲ್ ಕ್ಯಾಪ್ ಹಾಕಿದ್ವಿ. ಓಕೆ. ಗಾಡಿ ರೆಕಾರ್ಡ್ಸ್ ಎಲ್ಲ ಇದಾವಲ್ಲ ಒರಿಜಿನಲ್ಲು? ಎಲ್ಲ ಒರಿಜಿನಲ್ ಅದಾವೆ ರೀ. ನಾವು ನಮ್ಮ ಹೆಸರಿಗೆ ಮಾಡ್ಕೊಂಡಿಲ್ಲ ಸರ್. ಹಾಂ. ಯಾರು ತಗೊಂತ ಅವ್ರ ಹೆಸರಿಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ಬಿಡ್ತೀವಿ ಮತ್ತೇನಿಲ್ಲ. ಓಕೆ ಓಕೆ. ಈ ನಮ್ಮ ಹೆಸರಿಗೆ ಮಾಡ್ಕೊಂಬಂದು 4 ಪಾಲ್ಟಿ ಆಗ್ತಾವ. ಹ್ಞೂ. ಯಾಕಂತ ನಾವು ಮಾಡ್ಕೊಂಡಿಲ್ಲ ರೀ. ಓಕೆ. ಗಾಡಿ ಇರೋದು ಎಲ್ಲಿ ಸರ್ ಇದು? ಇದು ಬೆಂಗಳೂರು ಮಾಗಡಿ ರೋಡು, ಹ್ಞೂ, ಗಂಗನಹಳ್ಳಿ ಅಂತ ಸರ್. ಗಂಗವನಹಳ್ಳಿ. ಹಾಂ, ಗಂಗನಹಳ್ಳಿ. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? 120 ಸರ್. 120? ಹಾಂ ಸರ್. ಏನು 2002 ಅಲ್ವ ಸರ್ ಮಾಡಲು? ಹಾಂ ಸರ್. ಸ್ವಲ್ಪ ಜಾಸ್ತಿ ಆಯ್ತಲ್ಲ ಸರ್ 120? ಗಾಡಿ ಕಂಡೀಷನ್ ಸರ್. ಹಾಂ. ನೋಡೋಣ ಸರ್, ಏನೋ ಹೆಚ್ಚಿಗೆ ಮಾಡೋಣಂತ ಗಾಡಿ. ಕಮ್ಮಿ ಮಾಡ್ತೀರಾ? ಹಾಂ, ಮಾಡ್ತೀವಿ ಸರ್ ನಿಮ್ಮ ಕಡೆಯಿಂದ ಬಂದರೆ. ಓಕೆ, ಇನ್ಸೂರೆನ್ಸು ಫ್ರೆಶ್ ಮಾಡಿಸ್ಕೊಡ್ತೀರಾ? ಹಾಂ, ಯಾರು ಬರ್ತಾರೋ ಅವ್ರಿಗೆ ನಾವು ನಮ್ಮ ಕೈಲಿಂದ ಮಾಡಿಕೊಡ್ತೀವಿ ಇನ್ಸೂರೆನ್ಸ್. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ, ಇದೇ ನಂಬರ್ ಸರ್. ಸರಿ ಸರ್, ಆಯಿತು. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.